ನಮಸ್ಕಾರ, ಶುಭೋದಯ, ಸುಸ್ವಾಗತ ಸಹ್ಯಾದ್ರಿ ಬೈಕರ್ಸ್ಗೆ. ಸಹ್ಯಾದ್ರಿ ಬೈಕರ್ಸ್ ಹೊಸ ಪ್ರಯಾಣದೊಂದಿಗೆ ಹೊಸ ಜಾಗಗಳಿಗೆ ಹೊಸ ಅನುಭವ ಪಡೆಯಲು ಈ ಸತಿ ರಾಜಸ್ಥಾನ್ನ ಕವರ್ ಮಾಡ್ತಾ ಇದೀವಿ. ರಾಯಲ್ ರಾಜಸ್ಥಾನ್ ರೈಡ್ ಅಂತ. ಇನ್ನ ಮುಂದಿನ 14 ದಿನ ಹೀಗೆ ನಿಮ್ಮ ಜೊತೆ ಪ್ರಯಾಣ ಮಾಡ್ತಿರ್ತೀವಿ. ಪೂರ್ತಿ ರಾಜಸ್ಥಾನ್ ಮುಗಿಸಿ ಅಲ್ಲಿಂದ ಅಮೃತ್ಸರಿಂದ ವಾಘಾ ಬಾರ್ಡರ್ ಮತ್ತೆ ವಾಪಸ್. ನೆಕ್ಸ್ಟ್ ನಮ್ಮ ಸ್ಟಾಪ್ ಚಿತ್ರದುರ್ಗದಲ್ಲಿ. ನಿತಿನ್ ಅವರು ಬಂದು ಸೇರ್ತಾರಲ್ಲಿ. ಬನ್ನಿ ಚಿತ್ರದುರ್ಗದಲ್ಲಿ ಸಿಗೋಣ. ಈಗ ಸಮಯ ಬೆಳಗ್ಗೆ 6 ಗಂಟೆ. ಬಟ್ ನಮ್ಗೆ ನಿನ್ನೆ ರಾತ್ರಿ 8:30 ತನಕ ಡೌಟ್ ಆಯ್ತು ಹೊಡ್ತೀವೋ ಇಲ್ಲ ಅಂತ. ಏನಿಗಾರ ಮೂರು ಗಾಡಿನೂ ಕೈ ಕೊಡ್ತು. ನಮ್ದು ಪೂರ್ತಿ ಪೆಟ್ರೋಲ್ ಲೀಕ್ ಮತ್ತೆ ಅವ್ರ ನಿತಿನ್ ಅವ್ರದ್ದು ಸುಳ್ಳು ಯಾತ್ರೆನೇ ಲೀಕ್ ಆಗಿ ಪ್ರಾಬ್ಲಮ್ ಆಗಿ ಸರ್ವಿಸ್ ಸೆಂಟರ್ ಸರಿ ಮಾಡ್ಸ್ಕೊಂಡ್ ಬಂದ್ವಿ. ಟೋ ಮಾಡಿದ್ವಿ ನಮ್ ಗಾಡಿನ. ಅದಾದ್ಮೇಲೆ ಚೇತನ್ ಅವ್ರದ್ದು 3 ಪಂಚರ್ ಎಲ್ಲ ಆಯ್ತು. ದಿಸ್ ಈಸ್ ದಿ ಮೋಸ್ಟ್ ಕಾಂಪ್ಲಿಕೇಟೆಡ್ ಸ್ಟಾರ್ಟ್ ಐ ಹ್ಯಾವ್ ಎವರ್ ಸೀನ್ ಅಂಡ್ ಅಂಡರ್ಗಾನ್. ಏನಾಗ್ಲಿ ಬಿಡಿ, ಪ್ರಯಾಣ ಮುಂದುವರಿಲೇಬೇಕು, ಮುಂದುವರಿಸ್ತೀವಿ. ನೆಕ್ಸ್ಟ್ ಬೀಡ್ ಮತ್ತೆ ಉಜ್ಜಯಿನಿಂದ ರಾಂತಂಬೋರ್ ಹೋಗ್ತೀವಿ. ನಮ್ಮ ಪ್ರಯಾಣ ಹೀಗೆ ಮುಂದುವರಿತಾ ಇರುತ್ತೆ. ಬನ್ನಿ ನಮ್ ಜೊತೆ ಪ್ರಯಾಣಿಸಿ. ಸರಿ ಸುಮಾರು 11 ಗಂಟೆ ಪ್ರಯಾಣದ ನಂತರ ಉಜ್ಜಯಿನಿಗೆ ಬಂದು ತಲುಪಿದೀವಿ. ಆಗಲೇ ಲೇಟ್ ಆಗ್ತಿದೆ. ಈಗ ಟೆಂಪಲ್ ರನ್ ಶುರು ಮಾಡಬೇಕು. ಮೊದಲು ಕಾಲ ಭೈರವೇಶ್ವರ ದೇವಸ್ಥಾನಕ್ಕೆ ಬಂದ್ವಿ. 8 ಗಂಟೆ ಆಗೋಯ್ತಾಗ್ಲೇ. ನಮ್ ಲಕ್ ಇವತ್ತು ರಶ್ ಇರಲಿಲ್ಲ. ನೆಕ್ಸ್ಟ್ ಬಂದು ಮಹಾಕಾಲ್ ಜ್ಯೋತಿರ್ಲಿಂಗಕ್ಕೂ ಬಂದ್ವಿ. ಅಲ್ಲಿ ಮೊದಲೇ ಬುಕ್ ಮಾಡಿದ್ವಿ. ಬೇಗ ದರ್ಶನ ಆಯ್ತು, ಚೆನ್ನಾಗಾಯ್ತು. ಇಲ್ಲಿ ಪಾಸಿಟಿವ್ ಪವರ್ ಎಷ್ಟಿದೆ ಅಂದ್ರೆ ನಮ್ಮ ಪ್ರಯಾಣದ ದಣಿವೆಲ್ಲ ಹಾರೋಟೋಯ್ತು. ನೆಕ್ಸ್ಟ್ ಗಡಕಾಲಿಕಾ ಮಂದಿರಕ್ಕೆ ಬಂದ್ವಿ. ಅಷ್ಟೊತ್ತಿಗೆ ಬೇರೆ ಎಲ್ಲ ಮಂದಿರಗಳು ಮುಚ್ಚಿಬಿಟ್ಟಿತ್ತು. ನಮ್ಗೆ ಸಂದಿದ್ದೆ ಇಷ್ಟು ಅನ್ಕೊಂಡು ವಾಪಸ್ ಬಂದ್ವಿ. ಬೆಳಗ್ಗೆ ರಾಣ್ತಂಬೋರ್ಗೆ ಹೊರಡ್ಬೇಕು. ಬೆಳಗ್ಗೆ ಸಿಗೋಣ. ಗುಡ್ ನೈಟ್ ಅಂಡ್ ಟೇಕ್ ಕೇರ್. ಮಿಸ್ಟರ್ ನಿತಿನ್, ಹೌ ಇಸ್ ದ ಜೋಶ್? Hi sir. How is your pain? Go sir. We should appreciate Mr. Nitin. In spite of having out pain, he is traveling, he is so brave. Chetan is already busy in the morning talking to his interior work. Now heading to Savai Madhapur. ಫೈನಲಿ ವಿ ಆರ್ ಇನ್ ಸವಾಯ್ ಮಾಧೋಪುರ್. ಇಲ್ಲೇ ರಾಣ್ತಂಬೋರ್ ನ್ಯಾಷನಲ್ ಪಾರ್ಕ್ ಇರೋದು. ನಾವೀಗ ರಾಣ್ತಂಬೋರ್ ನೇಚರ್ಸ್ ಕ್ಯಾಂಪಲ್ಲಿ ಉಳ್ಕೊಂಡಿದ್ದೀವಿ. ನಾಳೆ ಬೆಳಗ್ಗೆ 6:15 ಸಫಾರಿ ಸ್ಲಾಟ್ ಇದೆ ಝೋನ್ 3 ಯಲ್ಲಿ. ಆಕ್ಚುಲಿ ಹೈಯೆಸ್ಟ್ ಪ್ರೊಬಬಿಲಿಟಿ ಇರುತ್ತಂತೆ ಸೈಟಿಂಗ್ದು. ಟೈಗರ್ಸ್ ಆಗಾಗ್ಗೆ ಅಲ್ಲಿ ಮುಂಚೆನೆ ಮಾಡಿಸಿದ್ವಿ ಆಲ್ಮೋಸ್ಟ್ 6 months ಮುಂಚೆನೆ. ಈಗ ಸ್ವಲ್ಪ ರೆಸ್ಟ್ ತೊಗೊಂತೀವಿ. ಬೆಳಗ್ಗೆ ಸಫಾರಿಗೆ ಹೊರಡ್ತೀವಿ. ಆವಾಗ ಸಿಗೋಣ. ಟೇಕ್ ಕೇರ್ ಆ್ಯಂಡ್ ಗುಡ್ ನೈಟ್. ಗುಡ್ ಮಾರ್ನಿಂಗ್. ನಾವೀಗ ರಾಣ್ತಂಬೋರ್ ನ್ಯಾಷನಲ್ ಪಾರ್ಕ್ ಸಫಾರಿಗೆ ಹೊರಟಿದ್ದೀವಿ. ಸಮಯ ಬೆಳಗ್ಗೆ 6 ಗಂಟೆ. ನಾವು ಝೋನ್ 3 ಬುಕ್ ಮಾಡಿಸಿದ್ವಿ. ಝೋನ್ 3 ಆಕ್ಚುಲಿ ಸೈಟಿಂಗ್ ತುಂಬಾ ಫೇಮಸ್. ಮುಂಚೆನೆ ಬುಕ್ ಮಾಡಿಸಿದ್ವಿ. ರಾಣ್ತಂಬೋರ್ ನ್ಯಾಷನಲ್ ಪಾರ್ಕ್ ಏನಿದೆ 1955 ಅಲ್ಲಿ ಹಂಟಿಂಗ್ ಗ್ರೌಂಡ್ಸ್ ಆಗಿ ಎಸ್ಟಾಬ್ಲಿಷ್ ಆಯಿತು ರಾಯಲ್ ಫ್ಯಾಮಿಲಿಗೆ. ಅದಾದ್ಮೇಲೆ ಪ್ರಾಜೆಕ್ಟ್ ಟೈಗರ್ ಅಲ್ಲಿ 1973 ಇದನ್ನ ಟೈಗರ್ ರಿಸರ್ವ್ ಆಗಿ ಕನ್ವರ್ಟ್ ಮಾಡಿದ್ರು. ಅದಾದ್ಮೇಲೆ 1980 ನವೆಂಬರ್ 1ಗೆ ಇದನ್ನ ನ್ಯಾಷನಲ್ ಪಾರ್ಕ್ ಆಗಿ ಅನೌನ್ಸ್ ಮಾಡಿದ್ರು. ಇದಕ್ಕೆ ಹೆಸರು ಏನಕ್ಕೆ ಬಂತು ರಾಣ್ತಂಬೋರ್ ಅಂದ್ರೆ ಬಿಕಾಸ್ ಆಫ್ ಸರೌಂಡಿಂಗ್ ಫೋರ್ಟ್ ಏನಿದೆ ರಾಣ್ತಂಬೋರ್ ಫೋರ್ಟ್, ಹಂಗಾಗಿ ಇದನ್ನ ರಾಣ್ತಂಬೋರ್ ನ್ಯಾಷನಲ್ ಪಾರ್ಕ್ ಅಂತ ಹೇಳ್ತಾರೆ. ಇಲ್ಲಿ ಸರಿಸುಮಾರು 80-88 ಹುಲಿಗಳಿದೆ. ಮತ್ತೆ ಈಗ ಏನು ಝೋನ್ 3 ಇದೆ ಬಂದ್ವಿ. ಝೋನ್ 3 ಮಚಲಿ ಎಂಬ ಹುಲಿಗೆ ಬಹಳ ಫೇಮಸ್. ಬನ್ನಿ ಒಳಗೋಗೋಣ. ಇವತ್ತು ನಮ್ ಲಕ್ ಹೆಂಗಿದೆ ಚೆಕ್ ಮಾಡಿ.
ವಿ ಫೀಲ್ ಸೋ ಲಕ್ಕಿ ಟು ಸ್ಪಾಟ್ ಬೋತ್ ಶುಭ್ ಆ್ಯಂಡ್ ಟೈಗರ್ಸ್ ರಿದ್ದಿ. ನಾವೀಗ ಓಲ್ಡ್ ರಾಯಲ್ ಎಂಟ್ರೆನ್ಸ್ ಗೇಟ್ ಹತ್ರ ಬಂದ್ವಿ, ಯಾಕಂದರೆ ಶುಭ್ ಹಂಟಿಂಗ್ ಟ್ರಯಲಲ್ಲಿ ಈ ಕಡೆ ಬಂದಿದೆ ಅಂತ ಹೇಳಿದ್ರು, ಹುಡ್ಕೊಂಡು ಬಂದಿದ್ದೀವಿ. ಅಲ್ಲಿ ಕಾಣ್ತಾ ಇದೆಯಲ್ಲ ಮುಂದೆ, ಅದು ರಾಣ್ತಂಬೋರ್ ಫೋರ್ಟ್. ಆ್ಯಕ್ಚುಲಿ ವಾಟ್ ಡಿಫ್ರೆನ್ಸ್ ಐ ಫೆಲ್ಟ್ ಎಸ್ಪೆಷಲಿ ರಾಣ್ತಂಬೋರ್ ಸಫಾರಿಲಿ ಅಂದರೆ ಬ್ಯೂಟಿಫುಲ್ ನೇಚರ್. ನಾನು ಬೇರೆ ಸಫಾರಿಗೆ ಹೋಲಿಸಿದ್ರೆ ಈ ನ್ಯಾಷನಲ್ ಪಾರ್ಕಲ್ಲಿ ನೇಚರ್ನ ಎಂಜಾಯ್ ಮಾಡಿದಷ್ಟು ಬೇರೆ ಕಡೆ ಮಾಡಲ್ಲ. ದಿಸ್ ಈಸ್ ರಾಣ್ತಂಬೋರ್ ಫೋರ್ಟ್ ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಅ ಬ್ಯೂಟಿಫುಲ್ ಪದಮ್ ತಲಾಬ್ ವಿತ್ ಸಮರ್ ಪ್ಯಾಲೇಸ್. ವಿ ಆರ್ ಸ್ಟಿಲ್ ಸರ್ಚಿಂಗ್ ಫಾರ್ ಮೋರ್ ಟೈಗರ್ಸ್. ಲೆಟ್ಸ್ ಸಿ ವಾಟ್ ಹ್ಯಾಪನ್ಸ್. ಮೂರು ಗಂಟೆಗಳ ಸಮಯದಲ್ಲಿ ಮೂರು ಹುಲಿಗಳನ್ನು ನಮ್ಮ ಕಣ್ಣಲ್ಲಿ ಸೆರೆ ಹಿಡಿದ ನಾವೇ ಧನ್ಯರು. ದಿಸ್ ವಾಸ್ ಒನ್ ಆಫ್ ದ ಐಕಾನಿಕ್ ಸಫಾರೀಸ್ ವಿ ಎವರ್ ಹ್ಯಾಡ್. Tomorrow we are heading to Chittorgarh. We'll meet you tomorrow morning. Till then, enjoy this Rajasthani folk music. Good night. ಇದು ನಮ್ಮ 5ನೇ ದಿನದ ಪ್ರಯಾಣ. ಇಂದು ನಾವು ಹೊರಟಿದ್ದೇವೆ ಐತಿಹಾಸಿಕವಾದ ಸ್ಥಳ ಚಿತ್ತೋಡ್ಗಢ್ಗೆ. ಚಿತ್ತೋಡ್ಗಢ್ ಬಂದು ಮೇವಾರ್ ಸಂಸ್ಥಾನದ ಒಂದು ಮುಖ್ಯವಾದ ಸ್ಥಳ ಮತ್ತು ರಾಜಧಾನಿ. ನೀವೇನು ರಾಣಿ ಪದ್ಮಾವತ್ ಕೇಳಿರಾ, ಇಲ್ಲಿನೇ ನಡೆದಿದ್ದು. ವಿ ಆರ್ ಸೋ ಎಕ್ಸೈಟೆಡ್ ಟು ವಿಸಿಟ್ ದಿಸ್ ಪ್ಲೇಸ್. 5 ಅವರ್ ಜರ್ನಿ ಇದೆ, ಅಲ್ಲಿ ಸಿಗೋಣ ಬನ್ನಿ. ಚಿತ್ತೋಡ್ಗಢ್ ಫೋರ್ಟ್ ನೋಡಕ್ ಹೊರಟಿದ್ವಿ. ಫೋರ್ಟ್ ನೋಡಕ್ಕೆ 4 ಜನ ಇದ್ದಾರೆ. ಮಿಸ್ಟರ್ ನಿತೀಶ್, ಇವರು ಗೊತ್ತಲ್ಲ, ಕಾರ್ತಿಕ್ ಮತ್ತೆ ಕೇತನ್. ಮತ್ತೆ ಚಿತ್ತೋಡ್ಗಢ್ ಫೋರ್ಟ್ ಸುಲ್ಯ ನಿತಿನ್ ಅಂತ. ನಾವೀಗ ಚಿತ್ತೋಡ್ಗಢ್ ಫೋರ್ಟ್ ಒಳಗೆ ಬಂದಿದ್ದೀವಿ. ಇದು ವರ್ಲ್ಡ್ಸ್ ಲಾರ್ಜೆಸ್ಟ್ ಯುನೆಸ್ಕೋ ಹೆರಿಟೇಜ್ ಸೆಂಟರ್. 700 ಎಕರೆ ಇದೆ ಕೋಟೆ. ಇದು 7ನೇ ಶತಮಾನದಲ್ಲಿ ಕಟ್ಟಿಸಿರ್ಬೋದು ಅಂತ ಹೇಳ್ತಾರೆ. ಬಪ್ಪ ರಾವಲೇನು ಮೋರಿ ಡೈನಾಸ್ಟಿನ ಸೋಲಿಸಿ ಇದನ್ನು ಕ್ಯಾಪ್ಚರ್ ಮಾಡ್ಕೊಂಡು ಡೆವಲಪ್ ಮಾಡ್ದ ಅಂತಲೂ ಹೇಳ್ತಾರೆ. ಈಗೇನು ನೋಡ್ತಾ ಇದ್ದೀರಾ, ಇದು ಮೀರಾಬಾಯಿ ಮತ್ತೆ ಕಾಳಿಕಾದೇವಿ ಟೆಂಪಲ್ ಚಿತ್ತೋಡ್ಗಢ್ ಫೋರ್ಟ್ ಒಳಗಿದೆ. ಇದನ್ನ ಮಹಾಕುಂಭ ರಾಣ 16ನೇ ಶತಮಾನದಲ್ಲಿ ಕಟ್ಟಿಸ್ದ ಅಂತ ಹೇಳ್ತಾರೆ. ಮಹಾಕಾಳಿಕಾದೇವಿ ಟೆಂಪಲ್ ಏನಿದೆ ಅಲ್ಲಿ ಸನ್ ಟೆಂಪಲ್ ಅಂತಲೂ ಕೂಡ ಕರೀತಾರೆ. ಈ ಮೀರಾಬಾಯಿ ಟೆಂಪಲ್ ಅನ್ನು ಮೀರಾಬಾಯಿಗೆ ಕೃಷ್ಣನ ಮೇಲೆ ಇದ್ದ ಭಕ್ತಿಯ ಸಂಕೇತವಾಗಿ ಈ ದೇವಸ್ಥಾನವನ್ನು ಇಂಡೋ ಆರ್ಯನ್ ಸ್ಟೈಲ್ ಅಲ್ಲಿ ಕಟ್ಟಲಾಗಿದೆ. ಇದು ವಿಜಯಸ್ತಂಭ. ಇದು ಚಿತ್ತೋಡ್ಗಢ್ ಕೋಟೆಯ ಒಳಗಿದೆ. ಇದನ್ನು ಮೇವಾರ್ ರಾಜನಾದ ರಾಣಕುಂಭ 1449ರಲ್ಲಿ ಕಟ್ಟಿಸ್ತಾನೆ. ಮಾಲ್ವಾ ಮತ್ತು ಗುಜರಾತ್ ಯುದ್ಧವನ್ನು ಗೆದ್ದ ಮೇಲೆ ಗೆಲುವಿನ ಸಂಕೇತಕ್ಕಾಗಿ ಕಟ್ಟಿಸ್ತಾನೆ. ಇದು 122 ಅಡಿಗಳಿದೆ ಅಂಡ್ ದಿಸ್ ಇಸ್ ಡೆಡಿಕೇಟೆಡ್ ಟು ಲಾರ್ಡ್ ವಿಷ್ಣು. ಇದೇ ಜೋಹಾರ್ ಸ್ಥಲ್. ಇಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ 1303ರಲ್ಲಿ ಯಾವಾಗ ಚಿತ್ತೋಡ್ಗಢ್ ಮೇಲೆ ಆಕ್ರಮಣ ಮಾಡ್ತಾನೆ, ರಾಣಿ ಪದ್ಮಾವತಿ ಸೇರಿ ಎಷ್ಟೋ 1000 ಹೆಣ್ಣು ಮಕ್ಕಳು ಈ ಬೆಂಕಿ ಹಾರಿ ತಮ್ಮ ಆತ್ಮವನ್ನು ಸಮರ್ಪಣೆ ಮಾಡಿದರು. ಇದೇ ನೋಡಿ ಚಿತ್ತೋಡ್ಗಢ್ ಕೋಟೆಯ ಹಿಂಬಾಗಿಲು. ಇಲ್ಲಿನೇ ಅಲ್ಲಾವುದ್ದೀನ್ ಖಿಲ್ಜಿ ರತನ್ ಸಿಂಗ್ನನ್ನು ಮೋಸದಿಂದ ಸೆರೆ ಹಿಡಿದ ಅಂತ ಹೇಳ್ತಾರೆ. ನಿಮಗೆ ಮುಂದೆ ಏನು ಜಾಗ ಕಾಣ್ತಾ ಇದೆ ಅಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿ 1000 ಸೈನ್ಯದ ಜೊತೆ ಬೀಡು ಬಿಟ್ಟಿದ್ದ ಅಂತಲೂ ಹೇಳಲಾಗುತ್ತದೆ. Hope you all enjoyed our journey through episode 1. ನಾಳೆ ನಾವು ಉದಯ್ಪುರ್ಗೆ ಹೊರಡ್ತೀವಿ. ಉದಯ್ಪುರಿಂದ ಜೋಧ್ಪುರ್. ಇನ್ನೂ ನಮ್ಮ ಪ್ರಯಾಣ ಇದೆ. ಇನ್ನು ಮುಂದಿನ ಎಪಿಸೋಡ್ಗಳಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಗುಡ್ ನೈಟ್. ಬೆಳಗ್ಗೆ ಸಿಗೋಣ.